ಮಾಡಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ನಡೆಸ್ತಾ ಇದ್ರು. ಅದು ಸುಳ್ಳು ಅಂತ ಹೇಳೋರು ಯಾರು ತಕ್ಷಣಕ್ಕೆ ಬರಲಿಲ್ಲ. ಯಾಕೆ ಈ ರೀತಿ ಬಂದ್ರು? ಯಾರು ಬರ್ಲಿಲ್ಲ ಅಂತ ಏನಿಲ್ಲ. ನಾನು ಅದನ್ನೇ ಹೇಳ್ತಿದ್ನಲ್ಲ ಆಗ್ಲಿಂದ. ಪ್ರತಿ ಬಾರಿ ಇವರೊಂದು ಹೊಸ ಸುಳ್ಳು ಸೃಷ್ಟಿ ಮಾಡ್ತಿದ್ರು. ಆ ಸುಳ್ಳಿಗೆ ಈಗ ಫಾರ್ ಎಕ್ಸಾಂಪಲ್ ಈಗ ಯಾರೋ ಒಬ್ಬ ಅನೈತಿಕ ಸಂಬಂಧ ಇಟ್ಕೊಂಡಿದ್ದಾನೆ, ರೇಪ್ ಮಾಡಿದ್ದಾನೆ ಸುಳ್ಳು ಹೇಳಿದ್ರಿ ಅಂತ ಇಟ್ಕೊಳ್ಳಿ. ಅವನ ಜೊತೆಗಾರರು ಅದು ಅಲ್ಲ ಅಂತ ಹೇಳಿ ಅವ್ರು ಪ್ರೂವ್ ಮಾಡಬೇಕು. ಹೇಳಿದವನು ಪ್ರೂವ್ ಮಾಡ್ಲಿಕ್ಕೆ ಏನಿಲ್ಲ, ಅವ್ನು ಹೇಳೋದಷ್ಟೇ. ಅವರು ಪ್ರೂವ್ ಮಾಡಬೇಕು. ಅವ್ರು ಪ್ರೂವ್ ಮಾಡಿದ ನಂತರ ಈತ ಹೇಳ್ತಾನೆ ಅವ್ನು ರೇಪ್ ಮಾಡಿ ಮರ್ಡರ್ ಮಾಡಿದ ಅಂತ. ಅವನು ಹೇಳಿದ ನಂತರ ಇಲ್ಲ ಅವ್ನು ರೇಪ್ ಮಾಡಲಿಲ್ಲ ಅಂತ ಇವರೇ ಮತ್ತೆ ಪ್ರೂವ್ ಮಾಡಬೇಕು. ಅವನು ಆರೋಪ ಮಾಡೋದು ಮಾತ್ರ ಕೆಲಸ, ಪ್ರೂಫ್ ಕೊಡೋದೆಲ್ಲ ಇವರದ್ದೇ ಕೆಲಸ. ಆರೋಪ ಮಾಡಿದವ್ರು ಏನ್ ಹೇಳ್ತಿದ್ರು ಗೊತ್ತಾ? ನನ್ನ ಜೇಬಿನಲ್ಲಿ ಪ್ರೂಫ್ ಇದೆ, ಪೆನ್ ಡ್ರೈವ್ ನಲ್ಲಿ ಪ್ರೂಫ್ ಇದೆ. ಎಲ್ಲೋಯ್ತು ಪೆನ್ ಡ್ರೈವ್? ಎಲ್ಲೋಯ್ತು ಮೊಬೈಲ್? SIT ಮೊಬೈಲ್ ನ ವಶಪಡಿಸಿಕೊಳ್ಳಲ್ಲ. ಯಾರ್ಯಾರು ಆರೋಪಗಳನ್ನ ಮಾಡ್ತಾ ಇದ್ರು ಅವ್ರ ಮೊಬೈಲ್ ನ ತಾವು SIT ತಮ್ಮ ವಶಕ್ಕೆ ತೆಗೆದುಕೊಂಡು ಆ ಮೊಬೈಲ್ ನ ತಮ್ಮ ತೆಕ್ಕೆಗೆ ಹಿಡ್ಕೊಂಡು ಎಲ್ಲ ಸರಿಯಾಗಿ ಬಡದ್ರೆ ಎಲ್ರದ್ದು ಬಂಡವಾಳ ಬೈಲಿಗೆ ಬೀಳುತ್ತಲ್ಲ. ಯಾಕೆ ಈ ಮೊಬೈಲ್ ಅಲ್ಲಿ ಇದ್ದಂತ ಈ ಪ್ರೂಫ್ ಅನ್ನ ಅವ್ರು ತಗೊಂಡ್ಬಂದ್ ಕೊಡ್ಲಿಲ್ಲ? ಯಾಕೆ ಅಂತಂದ್ರೆ ಅವರಿಗೆ ಬಹಳ ದೊಡ್ಡ ಸಮಸ್ಯೆ ಏನೂ ಇರಲಿಲ್ಲ, ಒಂದು ಆರೋಪ ಮಾಡಿ ಹೋಗೋದಷ್ಟೇ. ಯಾವತ್ತಾದ್ರೂ ವ್ಯವಸ್ಥೆ ಅಥವಾ ಪೊಲೀಸ್ ವ್ಯವಸ್ಥೆ, ಸರ್ಕಾರ ಆರೋಪ ಮಾಡಿದ್ದಿ ಸುಖ ಸುಮ್ಮನೆ ಆರೋಪ ಮಾಡಿ ಪ್ರೂವ್ ಮಾಡಲಿಲ್ಲ ಅಂತಂದ್ರೆ ನಿನಗೆ ಚಡಿಯೇಟು ಬೀಳುತ್ತೆ ಅಂತ ಒಂದು ಮಾತು ಹೇಳಿದಿದ್ರೆ ಇವರು ಅನವಶ್ಯಕ ಆರೋಪಗಳನ್ನು ನಿಲ್ಲಿಸಿರ್ತಿದ್ರು. ಜನಕ್ಕೆ ನಂಬಿಕೆ, ಆ ಶ್ರದ್ಧೆ ವಾಪಸ್ ಉಳ್ಕೊಳ್ತಿತ್ತು. ಆದ್ರೆ ಪುಂಖಾನುಪುಂಖವಾಗಿ ಇವರು ಆರೋಪಗಳನ್ನು ಮಾಡುವಾಗ್ಲೂ ಸರ್ಕಾರ ಏನೂ ಮಾಡ್ಲಿಲ್ವಲ್ಲ. ಹೀಗಾಗಿ ಜನರು ಅನ್ಕೊಂಡ್ರು ಇದರಲ್ಲಿ ಏನಾದ್ರೂ ಸಾಧ್ಯತೆ ಇರಬಹುದು ಅಂತ. ಆದ್ರೆ ಇವತ್ತು ಇವೆಲ್ಲವೂ ಕೂಡ ಸುಳ್ಳು ಅಂತ ಸಾಬೀತಾದಾಗ ನಂಬಿದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನಾಚಿಕೆ ಪಟ್ಕೊಳ್ತಿದ್ದಾನೆ. ಅವನಿಗೊಂಥರ ಅವಮಾನ ಆಗಿದೆ. ಅದನ್ನ ನೋಡುವಾಗ ನನ್ಗನ್ಸತ್ತೆ ಜನರ ಶ್ರದ್ಧೆ ವಾಪಸ್ ಸೆಟ್ಲ್ ಆಗಿದೆ. ಅವರು ಮತ್ತೆ ಧರ್ಮಸ್ಥಳಕ್ಕೆ ಹೋಗ್ತಾರೆ. ಎಷ್ಟು ಜನ ಹೇಳ್ತಾರೆ ನಾನು ನಂಬಿಬಿಟ್ಟೆ ಇದನ್ನ, ನಾನೊಂದು ಲೈಕ್ ಕೊಟ್ಬಿಟ್ಟೆ ಅವನಿಗೆ, ನಾನು ಫಾರ್ವರ್ಡ್ ಮಾಡಿದೆ, ನಾನು ಅಣ್ಣಪ್ಪನಿಗೆ ಹೋಗಿ ತಪ್ಪು ಕಾಣಿಕೆ ಕಟ್ತೇನೆ, ನನ್ ತಪ್ಪಾಯ್ತು ಅಂತ ಕೇಳ್ಕೊಳ್ತೇನೆ ಅಂತ ಹೇಳುವಂತ ಎಷ್ಟು ಜನ ಬಂದಿದ್ದಾರೆ. ಅನೇಕರು ಹೇಳ್ತಾರೆ ನಾನು ಇವನ್ನ ನಂಬಿಟ್ನಲ್ಲ ಅನ್ನೋ ಕಾರಣಕ್ಕೆ ಪಾದಯಾತ್ರೆ ಮಾಡ್ತೀನಿ, ಮಂಜುನಾಥನ ಬಳಿ ಕ್ಷಮೆ ಕೇಳ್ತೀನಿ ಅಂತಾರೆ. ಅನೇಕರು ಕಾರುಗಳನ್ನು ತಗೊಂಡು ಹೋಗ್ತಿದ್ದಾರೆ, ನಮ್ ತಪ್ಪಾಯ್ತಪ್ಪ ನಾವು ಒಪ್ಬಿಟ್ವಿ, ಈ ಮೂರ್ಖರ ಮಾತನ್ನ, ಈ ದ್ರೋಹಿಗಳ ಮಾತನ್ನ ನಂಬಿಟ್ವಿ ಅಂತ ಅನೇಕರು ಹೋಗ್ತಿದ್ದಾರೆ. ಒಂದು ಒಳ್ಳೆ ಬದಲಾವಣೆ ಬರ್ತಿದೆ. ನನ್ಗನ್ಸುತ್ತೆ 12-13 ವರ್ಷಗಳಿಂದ ಧರ್ಮಸ್ಥಳ ಅನುಭವಿಸಿದಂತ ಈ ಅಥವಾ ವೀರೇಂದ್ರ ಹೆಗಡೆ ಅವರು ಮತ್ತು ಅವ್ರ ಪರಿವಾರ ಏನು ಆ ಸೂರ್ಯನ ಬೆಳಕಿಗೆ ಮೋಡ ಮುಸುಕಿದಾಗ ಹೆಂಗೆ ಕತ್ತಲು ಆವರಿಸುತ್ತೋ ಹಂಗಾಗ್ಬಿಟ್ಟಿತ್ತು. ಈಗ ಮತ್ತೆ ಮೋಡ ಸರಿತಾ ಇದೆ, ಬೆಳಕು ಪ್ರಭಾವಶಾಲಿಯಾಗಿ ಇಡೀ ಜಗತ್ತನ್ನ ಆವರಿಸಿಕೊಳ್ತಾ ಇರುವಂತ ಈ ಹೊತ್ತು ಬಹಳ ಹೆಮ್ಮೆ ಅನಿಸ್ತಿದೆ ನನಗೆ. ಮತ್ತೆ ಧರ್ಮಶ್ರದ್ಧೆ ವಾಪಸ್ ಎಸ್ಟಾಬ್ಲಿಷ್ ಆಗ್ತಾ ಇದೆ ಅಂತ. ಸೋಷಿಯಲ್ ಮೀಡಿಯಾ ಮೂಲಕ ಹಿಂದೂ ಧರ್ಮವನ್ನ ಅವಹೇಳನ ಮಾಡೋದು, ಇಲ್ಲ ಸಲ್ಲದ ಕತೆ ಕಟ್ಟೋದು, ಇದೆಲ್ಲವೂ ಹೆಚ್ಚಾಗ್ತಾ ಇದ್ರು ಕೂಡ ಅದಕ್ಕೆ ಕಡಿವಾಣ ಬೀಳ್ತಾ ಇಲ್ಲ. ಇದಕ್ಕೆ ಯಾರು ಹೊಣೆ? ಚಕ್ರವರ್ತಿ ಸುಲಿಬೆಲೆ ಅವರೇ, ಸರ್ಕಾರವೇ ಹೊಣೆ. ಯಾರಾದ್ರೂ ಯಾರ ಬಗ್ಗೆನಾದ್ರೂ ಮಾತಾಡಿದ್ರೆ ಯಾರದಕ್ಕೆ ಕೇರ್ ತಗೋಬೇಕು? ನಾನು ಒಂದು ಭಾಷಣದಲ್ಲಿ ಕೇಂದ್ರದ ಅಧಿಕಾರದಲ್ಲಿರುವಂತ ಅಥವಾ ವಿಪಕ್ಷದಲ್ಲಿರುವಂತ ಒಬ್ಬ ವ್ಯಕ್ತಿಯನ್ನ ಕುರಿತಂತೆ ಎಲೆಕ್ಷನ್ ಸಂದರ್ಭದಲ್ಲಿ ಅಯೋಗ್ಯ ಅನ್ನೋ ಪದವನ್ನ ಬಳಸಿದ್ದಕ್ಕೆ, ಅಯೋಗ್ಯ ಅಂತಂದ್ರೆ ಏನು? ಅನ್ಫಿಟ್ ಅಂತ, ಅಸಂವೈಧಾನಿಕ ಪದ ಅಲ್ಲ. ಅನ್ಫಿಟ್ ಅನ್ನೋ ಪದವನ್ನ ಬಳಸಿದ್ದಕ್ಕೆ ಅಟ್ರಾಸಿಟಿ ಕೇಸನ್ನ ಹಾಕಲಾಯ್ತು, FIR ದಾಖಲು ಮಾಡಲಾಯ್ತು. ಅನ್ಫಿಟ್ ಅನ್ನೋ ಪದವನ್ನ ಬಳಸಿದ್ದಕ್ಕೆ ಸ್ವಲ್ಪ ಯಾಮಾರಿದ್ರೆ ನನ್ನನ್ನ ಜೈಲೊಳಗೆ ಕೂರಿಸುವಂತ, ಕೆಲವು ದಿನಗಳ ಕಾಲ, ಕೆಲವು ವಾರಗಳ ಕಾಲ ಜೈಲಲ್ಲಿ ಕೂರಿಸಬೇಕು ಅನ್ನುವಂತ ಪ್ರಯತ್ನವನ್ನ ಸ್ವತಃ ರಾಜ್ಯ ಸರ್ಕಾರ ಮಾಡಿತ್ತು. ರಾಜ್ಯ ಸರ್ಕಾರದ ಒಬ್ಬ ಮಂತ್ರಿ ಅದರ ಹಿಂದೆ ನಿಂತಿದ್ರು. ಸ್ವತಃ ಕಾಂಗ್ರೆಸ್ಸಿನ ಆ ಭಾಗದ ಅಧ್ಯಕ್ಷರು ಕಂಪ್ಲೇಂಟ್ ಕೊಟ್ಟಿದ್ರು. ಸರ್ಕಾರ ಅನ್ಫಿಟ್ ಅಂತ ಹೇಳಿದ್ದಕ್ಕೆ ನಿಮ್ಮ ಮೇಲೊಂದು FIR ಲಾಡ್ಜ್ ಮಾಡಿ, ನೀವು ಸಾವಿರಾರು ರೂಪಾಯಿ ಖರ್ಚು ಮಾಡಿ ನೀವು ಸುಪ್ರೀಂ ಕೋರ್ಟಿಗೆ ಹೋಗುವಂತೆ ಮಾಡುತ್ತೆ. ಸುಪ್ರೀಂ ಕೋರ್ಟ್ ನಲ್ಲಿ ಸರ್ಕಾರ ಛೀಮಾರಿ ಹಾಕಿಸ್ಕೊಳ್ಳುತ್ತೆ. ಅಂತದ್ರಲ್ಲಿ ಈ ರಾಜ್ಯದ ಬಹುತೇಕರು ಗೌರವಿಸುವಂತ, ಬಹುತೇಕರು ಶ್ರದ್ಧೆಯಿಂದ ನೋಡುವಂತ ಧರ್ಮಸ್ಥಳವನ್ನ ಹೀನಾಮಾನ ನಿಂದಿಸಿದಾಗ, ಧರ್ಮಸ್ಥಳಕ್ಕೆ ಕಲ್ಲು ಹೊಡೀರಿ ಅಂತಂದಾಗ, ಧರ್ಮಸ್ಥಳಕ್ಕೆ ಬುಲ್ಡೋಸರ್ ತೆಗೆದುಕೊಂಡು ಹೋಗಿ ಪುಡಿ ಮಾಡಿ ಅಂತಂದಾಗ, ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ರೇಪಿಸ್ಟ್ ಅಂತ ಕರೆಯುವಾಗ, ಅವರು ಹತ್ಯೆ ಮಾಡಿದವರು ಅಂತ ಕರೆಯುವಾಗ ಸರ್ಕಾರ ಬಾಯಿ ಮುಚ್ಕೊಂಡಿತ್ತಲ್ರಿ? ಆರೋಪ ಮಾಡುವಾಗ್ಲೂ ಕೂಡ ಏನಾದ್ರೂ ಆರೋಪ ಮಾಡುವಾಗ ಪ್ರೂಫ್ ಕೊಟ್ಟು ಮಾಡ್ತಾರೆ. ಏನೂ ಇಲ್ಲದೆ ಪುಂಖಾನುಪುಂಖವಾಗಿ ಸುಳ್ಳು ಹೇಳಿದ್ರಲ್ಲ. ಈಗಲೂ ಆಲೋಚನೆ ಮಾಡಿ, ಅಕಸ್ಮಾತ್ ಏನಾದ್ರೂ ಆ 13 ಹೊಂಡಗಳಲ್ಲಿ ಒಂದೇ ಒಂದು ಬಾಡಿ ಸಿಕ್ಕಿದ್ರು, ಹೆಣ್ಣಿನ ಬಾಡಿ ಸಿಕ್ಕಿದ್ರು, ಅನನ್ಯ ಭಟ್ನ ಕುರಿತಂತೆ ಯಾರಾದ್ರೂ ಇನ್ವೆಸ್ಟಿಗೇಟ್ ಮಾಡ್ತಿದ್ರೇನು? ಅನನ್ಯ ಭಟ್ನ ತಾಯಿ ಅನ್ಕೊಂಡು ಬಂದಿರುವಂತ ಆ ಹೆಣ್ಣು ಮಗಳ ಬಗ್ಗೆ ಯಾರಾದ್ರೂ ಇನ್ವೆಸ್ಟಿಗೇಟ್ ಮಾಡ್ತಿದ್ರೇನು? ಎಲ್ಲರೂ ಅದನ್ನು ಸತ್ಯ ಅಂತ ನಂಬ್ತಿದ್ರು, ಅದನ್ನು ತಲೆ ಮೇಲೆ ಗೂಬೆ ಕೂರಿಸ್ತಿದ್ರು. ಹಾಗೆ ಇಲ್ಲಿ ಇವ್ರು ಹೇಳಿರುವಂತ ಎಲ್ಲ ಸುಳ್ಳುಗಳನ್ನ ಅದು ಪೋಣಿಸಿಕೊಂಡು ನೋಡಿದ್ರೆ ಎಲ್ಲವೂ ಸುಳ್ಳುಗಳ ಹಾರ.
ಅದನ್ನ ನಂಬಿಕೊಂಡು ಸಮಾಜ ಪ್ರತಿಯೊಂದನ್ನು ಕೂಡ ಅದು ವೀರೇಂದ್ರ ಹೆಗ್ಗಡೆ ಅವರ ಮೇಲೆ, ಅವರ ಸೋದರರ ಮೇಲೆ, ಅವರ ಫ್ಯಾಮಿಲಿಯ ಮೇಲೆ ಗೂಬೆ ಕೂರಿಸ್ತಾ ಬಂತಲ್ಲ, ಜನರು ತಪ್ಪಲ್ಲ. ಆದ್ರೆ ಇಂಥ ವ್ಯವಸ್ಥೆಯನ್ನು ಉಳಿಸಿದ್ದಕ್ಕೋಸ್ಕರ ಸರ್ಕಾರ ನಾಚಿ ತಲೆ ತಗ್ಗಿಸಬೇಕು. ನಾನು ಬರೀ ಒಂದು ಸರ್ಕಾರದ ಬಗ್ಗೆ ಮಾತನಾಡ್ತಿಲ್ಲ. ಇದುವರೆಗೂ 2013ರಿಂದ ಇವತ್ತಿನವರೆಗೂ ಯಾವ್ಯಾವ ಸರ್ಕಾರಗಳು ಆಗಿ ಹೋಗಿವೆಯೋ ಪ್ರತಿಯೊಬ್ಬರು ನಾಚಿಕೆಯಿಂದ ತಲೆ ತಗ್ಗಿಸಬೇಕು. ಯಾಕೆ ಅಂತಂದ್ರೆ ಪುಂಖಾನುಪುಂಖವಾಗಿ ಯೂಟ್ಯೂಬ್ ನಲ್ಲಿ ನಿಮಗೆ ಮನಸ್ಸಿಗೆ ಬಂದಂತೆ ಆರೋಪ ಮಾಡುವಂತ ಅಧಿಕಾರ ಕೊಟ್ಟವರು ಯಾರು? ಯಾರಾದರೂ ಮುಖ್ಯಮಂತ್ರಿಗಳ ವಿರುದ್ಧ ಒಂದು ಪೋಸ್ಟ್ ಅನ್ನು ಹಾಕಿದ್ರೆ, ವಿರುದ್ಧದ ಪೋಸ್ಟ್ ಅನ್ನು ಹಾಕಿದ್ರೆ ಅದರ ಕುರಿತಂತೆ ಇಷ್ಟೆಲ್ಲ ತಂಟೆ ಮಾಡುವಂತ ಮಾತನಾಡುವಂತ ಮಂದಿ ಇವತ್ತು ಇಷ್ಟು ವಿಸ್ತೃತವಾಗಿ ಒಬ್ಬ ವ್ಯಕ್ತಿಯ ಕುರಿತಂತೆ ಮಾತನಾಡ್ತಾ ಇರುವಾಗ ಏನೂ ಕಡಿವಾಣ ಹಾಕ್ಲಿಲ್ಲ ಅಂತಂದ್ರೆ ಇದು ತಪ್ಪರ್ಥ ಕೊಡುವಂತದ್ದಲ್ವಾ? ಆಳ್ತಾ ಇರುವ ಸರ್ಕಾರಕ್ಕೆ ಮುಖಭಂಗದ ಪರಿಸ್ಥಿತಿ ಅಲ್ವಾ? ನಿಮ್ಮ ಮಾತನ್ನ ಕೇರ್ ಮಾಡದೇ ಇರುವಂತ ಜನ ಇಲ್ಲಿದ್ದಾರೆ ಅಂತ ಅರ್ಥ ಅಲ್ವೇನು? ಹೀಗಾಗಿ ನನ್ನನ್ನು ಕೇಳಿದ್ರೆ ಅನ್ಸುತ್ತೆ ನೇರವಾಗಿ ಸರ್ಕಾರವೇ ಹೊಣೆ ಇದಕ್ಕೆ. ಯಾವತ್ತೋ ಇವ್ರನ್ನ ಒಳಗೆ ಹಾಕ್ಬೇಕಾಗಿತ್ತು, ಇವರಿಂದ ಬಾಯಿ ಬಿಡಿಸ್ಬೇಕಿತ್ತು, ಇದರಿಂದ ಷಡ್ಯಂತ್ರ ಯಾರು ಅಂತ. ಬಟ್ ನನಗೆ ಈಗಲೂ ನೋಡಿದಾಗ ಏನನ್ಸುತ್ತೆ ಅಂತಂದ್ರೆ ಸಿದ್ದರಾಮಯ್ಯನವರ ಸುತ್ತಲೂ ಇರುವಂತ ಜನ ಎಂಥವರಿದ್ದಾರೆ ಅಂತಂದ್ರೆ ಲೆಫ್ಟಿಸ್ಟ್ ಲಿಬರಲ್ಗಳು ಸೇರ್ಕೊಂಡು ಹೇಗಾದ್ರೂ ಮಾಡಿ ಈ ಷಡ್ಯಂತ್ರದಲ್ಲಿ ಯಾರು ಪಾಲ್ಗೊಂಡಿದ್ದಾರೋ ಅವರ ಹೆಸರು ಬರದಂತೆ ಇದನ್ನು ಮುಚ್ಚಾಕುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ನಾನು ಇಡೀ ರಾಜ್ಯದ ಜನತೆಯನ್ನು ಕೇಳ್ಕೊಳ್ತೀನಿ, ಇದು ಆಘಾತ ಆಗಿರೋದು ಸಾಮಾನ್ಯವಾದ್ದಲ್ಲ. ಧರ್ಮಸ್ಥಳ ಈ ರಾಜ್ಯದ ಬಹುತೇಕ ಜನ ಶ್ರದ್ಧೆಯಿಂದ ಗೌರವಿಸುವಂತ ಕ್ಷೇತ್ರ. ಉತ್ತರದ ಬೀದರ್ನಿಂದ ಹಿಡಿದು ದಕ್ಷಿಣದ ಚಾಮರಾಜನಗರದವರೆಗೆ, ಆನಂತರ ಪೂರ್ವದ ಕೋಲಾರದಿಂದ ಹಿಡಿದು ಪಶ್ಚಿಮದ ಹೊನ್ನಾವರದವರೆಗೆ ಎಲ್ಲರೂ ಕೂಡ ಉತ್ತರ ಧರ್ಮಸ್ಥಳವನ್ನ ಅತ್ಯಂತ ಶ್ರೇಷ್ಠ ಕ್ಷೇತ್ರ ಅಂತ ಭಾವಿಸ್ತಾರೆ. ಅವರೆಲ್ಲರ ಮನಸ್ಸಿಗೂ ಆಗಿರುವಂತ ಘಾಸಿಯಾಗಿದೆ. ಅದಕ್ಕೆ ಪ್ರತಿಯಾಗಿ ಸಮಾಜ ಇದನ್ನ ಲಾಜಿಕಲ್ ಎಂಡಿಗೆ ಮುಟ್ಟಿಸುವವರೆಗೂ ಸುಮ್ಮನಾಗಬಾರದು. ಒಂದು ದಿನ ಬೀದಿಗೆ ಬಂದು ಪ್ರತಿಭಟನೆ ಮಾಡಿದೀವಿ, ತಾಲೂಕು ದಂಡಾಧಿಕಾರಿಗಳಿಗೆ, ಡಿಸ್ಟ್ರಿಕ್ಟ್ ಕಲೆಕ್ಟರ್ಗಳಿಗೆ ನಾವೊಂದು ಮನವಿ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಮುಗಿಲಿಲ್ಲ. ನಾವಿದನ್ನ ಲಾಜಿಕಲ್ ಎಂಡಿಗೆ ಹೋಗುವವರೆಗೂ ನಮ್ಮ ಕ್ಷೇತ್ರದ ಎಂಎಲ್ಎಯನ್ನ, ನಮ್ಮ ಕ್ಷೇತ್ರದ ಎಂಪಿಯನ್ನ ದಿನಾಗ್ಲೂ ಇದರ ಕುರಿತಂತೆ ಪ್ರಶ್ನೆ ಮಾಡಬೇಕು. ಆಗ ಮಾತ್ರ ಇದನ್ನು ಲಾಜಿಕಲ್ ಎಂಡಿಗೆ ಮುಟ್ಟಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲದೆ ಹೋದ್ರೆ ಇವತ್ತು ಧರ್ಮಸ್ಥಳ ಆಗಿದೆ, ನಾಳೆ ಉತ್ತರ ಕರ್ನಾಟಕದ ಬನಶಂಕರಿ ದೇವಸ್ಥಾನಕ್ಕೆ ಬರ್ತಾರೆ. ನಾಳೆ ಬನಶಂಕರಿಗೆ ಬಂದವರು ನಾಡಿದ್ದು ಕೋಲಾರದ ಕೋಲಾರಮ್ಮನ ದೇವಸ್ಥಾನಕ್ಕೆ ಬರೋದು ಬಹಳ ದೂರ ಏನಿಲ್ಲ. ಅವರು ಗೋಕರ್ಣವನ್ನ ಹಾಳು ಮಾಡೋದು ಬಹಳ ದೂರ ಏನಿಲ್ಲ. ಮುರುಡೇಶ್ವರ ದೇವಸ್ಥಾನವನ್ನ ಧ್ವಂಸಗೊಳಿಸೋದು ಬಹಳ ದೂರ ಏನಿಲ್ಲ. ಏನ್ ಬೇಕಿದ್ರೂ ಆಗ್ಬೋದು. ಹೀಗಾಗಿ ನಾವು ಯಾವ ಮೋರ್ಚಾ ಹಿಡಿದಿದ್ದೀವೋ, ಯಾವ ಜಾಗದಲ್ಲಿ ಬಲವಾಗಿ ನಿಂತಿದ್ದೀವೋ ಆ ಜಾಗವನ್ನ ಬಿಟ್ಟು ಕದಲುವಂತಿಲ್ಲ. ಇವರು ಹಾಕಿರುವಂತಹ ಸಣ್ಣ ಪುಟ್ಟ ಏನು ಕೇಸುಗಳಿವೆಯೋ ಅದರಿಂದ 4 ದಿನದಲ್ಲಿ ಆಚೆ ಬರ್ತಾರೆ. ಇನ್ನೊಂದಷ್ಟು SDPI ಮುಖಂಡರು ಮತ್ತು ಲೆಫ್ಟಿಸ್ಟ್ಗಳು ಇವರು ಬೆಂಬಲಕ್ಕೆ ಬಂದು ಒಂದು ದೊಡ್ಡ ಜಾತ್ರೆ ಮಾಡಬಹುದು. ಅವತ್ತು ನಾವು ಬಹಳ ದುಃಖಿಸಬೇಕಾಗಬಹುದು. ಹೀಗಾಗಿ ಯಾವ ಕಾರಣಕ್ಕೂ ಈ ಹೋರಾಟವನ್ನು ಬಿಡುವಂತಿಲ್ಲ ಅಂತ ನನಗನ್ಸತ್ತೆ. ಧರ್ಮಸ್ಥಳದ ಘಟನೆಗಳು, ಧರ್ಮಸ್ಥಳದ ನಂಬಿಕೆಗಳು ಬೇರೆ, ಅದರ ಪರಿಸರದಲ್ಲಿ ನಡೆದಿರುವ ಘಟನೆಗಳು ಬೇರೆ ಬೇರೆನಾ? ಇಲ್ಲ. ಧರ್ಮಸ್ಥಳದ ಪರಿಸರದಲ್ಲಿ ಏನಾದರೂ ತಪ್ಪು ನಡೆದರೆ, ಏನಾದರೂ ತಪ್ಪುಗಳು ಅವ್ಯಾಹತವಾಗಿ ನಡೆದ್ರೆ ಒಮ್ಮೆ ತಪ್ಪು ನಡಿಬಹುದು, ನಾನು ಒಪ್ಕೊಳ್ತೀನಿ. ಯಾರೋ ಬಂದ ಅಲ್ಲಿ ಕುಡ್ಕೊಂಡು ಯಾರಿಗೋ ಹೊಡೆದ ಮತ್ತೇನೋ ಮಾಡಿದ, ಒಮ್ಮೆ ನಡಿಬಹುದು. ಆದ್ರೆ ಅಂತ ತಪ್ಪು ಮರುಕಳಿಸದಂತೆ ನೋಡ್ಕೊಳ್ಬೇಕಾಗಿರೋದು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಅದು ಪ್ರತ್ಯೇಕ ಅಲ್ವೇ ಅಲ್ಲ. ಅದೇನಾದ್ರೂ ಸರ್ಕಾರದ ಕೈಯಲ್ಲಿ ಇದ್ದಿದ್ರೆ ನಾನು ಒಪ್ಕೊಳ್ತಿದ್ದೆ ಇದು ಸರ್ಕಾರದ ಕೆಲಸ ಅಂತ. ಬಟ್ ಡೆಫಿನೆಟ್ಲಿ ಅಲ್ಲ. ಧರ್ಮಾಧಿಕಾರಿಗಳು ಅದನ್ನು ನಿಯಂತ್ರಣಕ್ಕೆ ತರಬೇಕು. ಹೀಗಾಗಿ ಧರ್ಮಾಧಿಕಾರಿಗಳು ಅಲ್ಲಿ ಆಟೋ ರಿಕ್ಷಾಗಳಿಗೆ ಡಿ ಅನ್ನುವಂತ ಮಾರ್ಕ್ ಅನ್ನು ಕೊಡುವಾಗ, ಧರ್ಮಾಧಿಕಾರಿಗಳು ಅಲ್ಲಿ ಹೋಟೆಲ್ ಹೇಗಿರಬೇಕು ಅಂತ ಹೇಳುವಾಗ, ಪೊಲೀಸ್ ವ್ಯವಸ್ಥೆ ಹೇಗೆ ಕೆಲಸ ಮಾಡಬೇಕು ಅಂತ ಹೇಳುವಾಗ ತಾವು ಅಧಿಕೃತವಾಗಿ ಜವಾಬ್ದಾರಿಯನ್ನ ತೆಗೆದುಕೊಂಡು ನಿರ್ವಹಿಸೋದನ್ನ ನಾನು ಯಾವತ್ತೂ ತಪ್ಪು ಅಂತ ಕರೆಯೋದಿಲ್ಲ. ಯಾಕೆ ಅಂತಂದ್ರೆ ಆ ಪರಿಸರದಲ್ಲಿ ನಡೆಯುವಂತ ಎಲ್ಲ ಅಪದ್ದಗಳಿಗೂ ಕೂಡ ಅವರು ಹೊಣೆಗಾರಿಕೆ ಆಗ್ತಾರೆ ಅಂತ. ಹೀಗಾಗಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರನ್ನ ನಾನು ಅದನ್ನು ಪ್ರತ್ಯೇಕ ಅಂತ ಭಾವಿಸೋದಿಲ್ಲ. ನೀವು ಪರಿಸರದಲ್ಲಿ ನಡೆಯುವಂತ ಯಾವುದೋ ಒಂದು ಘಟನೆಯನ್ನಿಟ್ಕೊಂಡು ನೀವು ಧರ್ಮಸ್ಥಳವನ್ನ ಪ್ರಶ್ನಿಸ್ತಾ ಇರೋದು ಸರಿ. ಆದ್ರೆ ಸುಳ್ಳು ಆರೋಪವನ್ನ ಮಾಡ್ತಾ ಧರ್ಮಸ್ಥಳದ ಮೇಲಿನ ಶ್ರದ್ಧೆಯನ್ನ ಹಾಳು ಮಾಡ್ತಾ ಇರೋದಿದೆಯಲ್ಲ, ಅದನ್ನು ಮಾತ್ರ ಸಹಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸೊ ಹೀಗಾಗಿ ಧರ್ಮಸ್ಥಳದ ಮೇಲೆ ನೀವು ಕೇಳಿರುವಂತ ಪ್ರಶ್ನೆಗೆ ಡೆಫಿನೆಟ್ಲಿ ನನ್ನ ಸಹಮತ ಇದೆ. ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಅಂತ ಕೇಳಿದ್ದಕ್ಕೆ ಡೆಫಿನೆಟ್ಲಿ ಸಹಮತ ಇದೆ. ಆದ್ರೆ ನ್ಯಾಯ ಸಿಕ್ಕಿ ಆಗಿತ್ತು. ಅಲ್ಲಿನ ಪೊಲೀಸರು ಹೇಳಿದ್ರು, SIT ಹೇಳ್ತು, CBI ಹೇಳ್ತು, ಎಲ್ಲ ಕಡೆಯಿಂದಲೂ ಕೂಡ ಇದನ್ನ ಮಾಡಿದ್ಯಾರು, ಆಕೆಗೆ ಏನಾಯ್ತು ಅನ್ನುವ ಎಲ್ಲ ವಿವರವನ್ನ ಕೊಟ್ಟ ನಂತರವೂ ದಿನ ಬೆಳಗಾದ್ರೆ ಒಂದು ಸುಳ್ಳು ಸುದ್ದಿಯನ್ನ ತೆಗೆದುಕೊಂಡು ಬಂದು ಸೌಜನ್ಯ ಒಬ್ಬಳೇ ಅಲ್ಲ ಅನೇಕರಾಗಿದ್ದಾರೆ ಅಂತ ಹೇಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀರಲ್ಲ, ಇದು ಮಾತ್ರ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ.
ಹೇಗೆ ಧರ್ಮಸ್ಥಳಕ್ಕಾಗಿರುವಂತ ವಿಚಾರದ ಕುರಿತಂತೆ ಪ್ರಶ್ನಿಸುವುದು ನಿಮ್ಮ ಅಧಿಕಾರವೋ, ಹಾಗೆ ಈ ಷಡ್ಯಂತ್ರವನ್ನ ನೀವೇನ್ ಮಾಡಿದ್ದೀರಾ ಅದರ ಕುರಿತಂತೆ ಪ್ರಶ್ನಿಸುವ ಅಧಿಕಾರ ನಮಗೂ ಇದೆ. ಈ ಪ್ರಶ್ನೆಯನ್ನು ನಾವು ಕೇಳ್ತೀವಿ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಡೆಫಿನೆಟ್ಲಿ ನಾವು ಕೂಡ ಈ ಕುರಿತಂತೆ ಹೋರಾಟ ಮಾಡ್ತೀವಿ. ಸರ್ಕಾರದ ಹೊಣೆಗಾರಿಕೆ ಈ ವಿಚಾರದಲ್ಲಿದೆ ಅಂತ ಭಾವಿಸ್ತೀನಿ.